ಫ್ರೆಂಡ್ಸ್, ಇಷ್ಟು ಸೂಪರಾಗಿ ಬಂದಿದೆ ನೋಡಿ. ಬರೀ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ರವೆ ಬಳಸಿ ಈಗ ಪ್ಲೇಟ್ಗೆ ಹಾಕೊಳ್ಳೋಣ. ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನ್ಸತ್ತಲ್ವ. ಅದು ಅಲ್ಲದೆ ಟೀ ಕಾಫಿ ಜೊತೆ ಏನಾದರೂ ಗರ್ಗರಿಯಾಗಿ ತಿನ್ನಬೇಕು ಅಂತ ಹೇಳಿ ಹೊರಗಡೆಯಿಂದ ನಾವು ಅದು ಇದು ತಂದು ತಿಂತಾ ಇರ್ತೀವಿ. ಬಟ್ ಆದರೆ ಇನ್ಸ್ಟಂಟಾಗಿ ನಾವು ಮನೆಯಲ್ಲೇ ರವಾ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಏನು ಸ್ನ್ಯಾಕ್ ಮಾಡಬೇಕು ಅಥವಾ ಮಕ್ಕಳೇನಾದರೂ ಕೇಳಿದ್ರೆ ಏನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ, ಸೊ ಈ ರೆಸಿಪಿ ಅಂತೂ ಪಟ್ ಅಂತ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಬೋದು, ತುಂಬ ಕಡಿಮೆ ಸಮಯ ಬೇಕಾಗುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣವಾ. ಅದಕ್ಕಿಂತ ಮೊದಲನೇದಾಗಿ ಇನ್ನೂ ಯಾರೆಲ್ಲ ರುಚಿ ಪಾಕಶಾಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಲೇಟೆಸ್ಟ್ ರೆಸಿಪೀಸ್ಗಳು ಬರ್ತಾ ಇರುತ್ತೆ. ಫಸ್ಟ್ ಇವಾಗ ಒಂದು ಪಾತ್ರೆಗೆ ನಾನಿಲ್ಲಿ 1.5 ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಲೋಟದ ಅಳತೆಯಲ್ಲೂ ತಗೋಬಹುದು ಅಥವಾ ಈ ಥರ ಕಪ್ನ ಅಳತೆಯಲ್ಲೂ ಕೂಡ ತಗೋಬಹುದು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ಇನ್ನು ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಅಚ್ಚಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಅಂದರೆ 1/4 ಚಮಚದಷ್ಟು ಓಮಿನ ಕಾಳು, 1/4 ಚಮಚದಷ್ಟು ಇಂಗನ್ನ ತೊಗೊಂಡಿದ್ದೀನಿ. ಈಗ ಇದೆಲ್ಲದನ್ನು ಈ ಕುದಿಯೋ ನೀರಿಗೆ ಹಾಕ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಆಗಲೇ ಸಾಕಷ್ಟು ಬಗೆಯ ಚಕ್ಲಿ ಹೇಗೆ ಮಾಡೋದು ಇನ್ಸ್ಟಂಟಾಗಿ ಅಂತ ಹೇಳಿ ತೋರಿಸಿದ್ದೀನಿ. ಸೊ ಈ ಮೆಥಡ್ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು. ನಾನಿಲ್ಲಿ 1/2 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ರವೆ ಹಾಕಬೇಕಾದ್ರೆ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಸೌಟ್ ತಿರ್ಸ್ತಾ ಇದನ್ನು ಹಾಕಬೇಕು, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಈ ಥರ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ. ತುಪ್ಪ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬಹುದು, ಬಟ್ ಒಳ್ಳೆ ಅರೋಮಾ ಬೇಕು ಅಂದರೆ ನಾನು ತುಪ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನೋಡಿ ಈ ಥರ ಫೈನ್ ಆಗಿರಬೇಕು. ಸೊ ನೀವು ಯಾವ ಲೋಟದಲ್ಲಿ ನೀರು ಅಳತೆ ತೊಗೊಳ್ತೀರಲ್ವ, ಅದೇ ಲೋಟದ ಅಳತೆಯಲ್ಲಿ ಅಥವಾ ಕಪ್ನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋಬೇಕಾಗತ್ತೆ. ಈಗ ಇದನ್ನು ಕೂಡ ಹಾಕ್ಕೊಂಡ್ಬಿಡೋಣ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡೋಣ. ಈಗ ಒಂದು 5 ನಿಮಿಷ ಆಗಿದೆ. ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ, ಅಗ್ಲ ಇರುವಂತಹ ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಅಗ್ಲವಾದಂತಹ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ನಾದ್ಕೊಳ್ಳೋಣ. ಗಂಟುಗಳು ಏನೂ ಇರಬಾರ್ದು ಇದರಲ್ಲಿ. ನೋಡಿ ಈ ಥರ ಸ್ಮೂತಾಗಿ ಕಲಿಸ್ಕೊಂಡಾಗಿದೆ. ನಾನಿಲ್ಲಿ ಸ್ಟಾರ್ ಹಚ್ ತೊಗೊಂಡಿದ್ದೀನಿ. ಇದಕ್ಕೆ ಸುತ್ತಲೂ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಈ ಥರ. ಈಗ ಹಿಟ್ಟನ್ನ ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಕೊಂಡ್ಬಿಟ್ಟು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಸೊ ಈ ಥರ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ಇದೇ ಥರ ಎಲ್ಲದನ್ನ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಚಿನಿಮಾ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾಳೆ. ಹಾಕ್ತೀಯಾ ಚಿನಿಮಾ? ಕೈ ಬಿಡು. ಹಾಗೆ
ಹಿಂಗೆ ರೌಂಡಾಗಿ ಹಾಕಬೇಕು. ಓಕೆ ಓಕೆ ಸಾಕು. ಇದು ಮಿನಿ ಚಕ್ಲಿ ನಿಂಗೆ ಪುಟ್ಟದು, ಡ್ಯಾಡಿಗೆ ದೊಡ್ಡ ಚಕ್ಲಿ. ಸೊಟ್ಟ ಮಟ್ಟ ಹೋಯ್ತು ಚಿನಿಮಾ ಮಾಡಿರೋದು, ಇರಲಿ ಪರವಾಗಿಲ್ಲ. ಓಕೆ, ಈಗ ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಮಮ್ಮಿಗೆ ಅಲ್ಲಿದೆ. ಫ್ರೆಂಡ್ಸ್, ಈ ರೀತಿ ಚಕ್ಲಿ ಹಾಕ್ಕೊಂಡ್ಮೇಲೆ ಇಲ್ಲಿ ತುದಿಗೆ ಪ್ರೆಸ್ ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ಬಿಟ್ಕೊಂಡ್ಬಿಡತ್ತೆ. ಈ ಥರ ಬಟರ್ ಪೇಪರ್ ಮೇಲಾದರೂ ಹಾಕ್ಕೋಬೋದು, ಅಥವಾ ನೀವು ಸೌಟ್ ಮೇಲೆ ಕೂಡ ಹಾಕಿ ಡೈರೆಕ್ಟಾಗೆ ಹಾಕ್ಬೋದು. ಒಂದು ಸೈಡು ಒಂದು 3 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಇದನ್ನು ಈ ಥರ ತಿರುಗಿ ಹಾಕಬೇಕು. ಮತ್ತೆ ಇನ್ನೂ ಒಂದು 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಾಗಿದೆ. ನೀಟಾಗಿ ಎಣ್ಣೆನ ಬಸ್ಬಿಟ್ಟು ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಷ್ಟು ಸೂಪರಾಗಿ ಬಂದಿದೆ ನೋಡಿ. ಬರೀ 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ರವೆ ಬಳಸಿ. ಇನ್ನೂ ಸಾಕಷ್ಟು ಚಕ್ಲಿ ಆಗಿತ್ತು, ಬಂದವರೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡಿದ್ದಾರೆ. ಸೊ ಇನ್ನು ಉಳಿದಿರೋದಿಷ್ಟು. ಆ್ಯಂಡ್ ಒಂದು ತಿಂದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ನಾನಂತೂ ಮಾಡ್ತಾನೆ ಸ್ವಲ್ಪ ಟೇಸ್ಟ್ ನೋಡಲಿಕ್ಕೆ ಅಂತೇಳಿ ಸ್ವಲ್ಪ ತಿನ್ಕೊಳ್ತಾ ಬಂದೆ. ಈವ್ನಿಂಗ್ ಟೀ ಟೈಮ್ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ದಿಢೀರ್ ಅಂತ ಆಗುತ್ತೆ, ಯಾರು ಅಡುಗೆ ಬರದೇ ಇರೋರು ಕೂಡ ಮಾಡ್ಬೋದು. ಸೊ ನೀವು ಕೂಡ ಈ ಥರ ಕ್ರಿಸ್ಪಿ ಆಗಿರುವಂತಹ ಚಕ್ಲಿಗಳನ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.